ಓಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಅದೃಷ್ಟಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬದ ವ್ರತ ಕಥೆ. ಈ ಒಂದು ಕಥೆಯನ್ನು ನೀವು ಆನ್ ಮಾಡಿಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಎಲ್ಲರೂ ಕೂತ್ಕೊಂಡು ಸಾವಧಾನವಾಗಿ ಮೊಬೈಲೆಲ್ಲ ಸೈಲೆಂಟ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಈ ಕಥೆಯನ್ನು ಕೇಳಬೇಕು. ತುಂಬ ದೊಡ್ಡ ಕಥೆ ಇದು. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ತೀನಿ. ನಾನು ಒಂದು 5-8 ನಿಮಿಷಕ್ಕೆ ಕಥೆಯನ್ನು ಮುಗಿಸೋ ರೀತಿಯಾಗಿ ಚಿಕ್ಕದಾಗಿ ಹೇಳ್ತೀನಿ. ಇದನ್ನು ಕೇಳಿದ ನಂತರನೇ ದೇವರಿಗೆ ನೀವು ಆರತಿಯನ್ನು ಮಾಡುವಂಥದ್ದು, ದೀಪ ಹಚ್ಚಿ ಆರತಿಯನ್ನು ಮಾಡಿ ಆಮೇಲೆ ನಮಸ್ಕಾರ ಮಾಡಿ ಊಟ ಮಾಡುವಂಥದ್ದು. ಸರಿ, ಕಥೆನ ಭಾಳ ಕ್ಲಿಯರಾಗಿ ನಾನು ನಿಮ್ಗೆ ತಿಳಿಸ್ತೀನಿ, ಇದನ್ನು ಕೇಳಿ. ಹೂವಾಕ್ಷತೆ ಕೈಲಿ ಇಟ್ಕೊಂಡು ವರಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣು ಪತ್ನಿಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂಥೇಳಿ ಮಹಾಲಕ್ಷ್ಮಿನ ಬೇಡ್ಕೊಳ್ಳಿ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವರಮಹಾಲಕ್ಷ್ಮಿ ಹಬ್ಬದ ವ್ರತಕಥೆ. ಒಮ್ಮೆ ಸೂತ ಪುರಾಣಿಕರು ಸನಕಾದಿ ಹಾಗೂ ಶೌನಕಾದಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಆ ಋಷಿಗಳೆಲ್ಲರೂ ಕೂಡ ಅರ್ಘ್ಯ ಪಾದ್ಯ ಆಚಮನಗಳಿಂದ ಶೌನಕಾದಿ ಋಷಿಗಳಿಗೆ ಗೌರವವನ್ನು ಕೊಟ್ಟು, ಗುರುಗಳೇ, ಲೋಕದ ಅನುಗ್ರಹಕ್ಕಾಗಿ ಯಾವುದಾದ್ರೂ ಒಂದು ಅದ್ಭುತವಾದಂಥ ಹಾಗೂ ವಿಶೇಷವಾದಂಥ ವ್ರತವನ್ನು ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡಾಗ ಸೂತ ಪುರಾಣಿಕರಿಗೆ ವಿಶೇಷವಾಗಿ ಈ ಒಂದು ವ್ರತದ ಪದ್ಧತಿಯನ್ನು ಸೂತ ಪುರಾಣಿಕರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾವ ವ್ರತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವೂ ಐಶ್ವರ್ಯವೂ ಉಂಟು ಮಾಡುವುದೋ ಅಂಥ ಯಾವುದಾದರೂ ಪೂಜಾ ವಿಧಾನವನ್ನು, ವ್ರತ ಹೋಮಾದಿಗಳನ್ನು ವಿವರಿಸಬೇಕೆಂದು ಕೇಳಲಾಗಿ, ಆಗ ಸೂತ ಮಹರ್ಷಿಗಳು ಹೀಗೆಂದು ಹೇಳುವಂತಾರೆ: ಎಲೆ ಶೌನಕಾದಿ ಋಷಿಗಳಿರ, ಕೇಳಿರಿ. ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವು ಅತ್ಯಂತ ರಮಣೀಯವಾದ ಪ್ರದೇಶ. ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುತ್ತಾನೆ. ಪ್ರಥಮ ಗಣಗಳು, ಪ್ರಮಥ ಗಣಗಳು ಇರುವಂತಹ ಸ್ಥಳ. ಕಲ್ಪವೃಕ್ಷ, ಕಾಮಧೇನು ಮುಂತಾದ ಅಮೂಲ್ಯವಾದ ವಸ್ತುಗಳು ಅಲ್ಲಿವೆ. ಅನೇಕ ಬೆಲೆಬಾಳುವ ಮಹಾವೃಕ್ಷಗಳಾದ ಅಶ್ವತ್ಥ, ಆಲ, ದೇವದಾರು, ಶ್ರೀಗಂಧ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತಿದೆ. ಬ್ರಹ್ಮರ್ಷಿಗಳು, ದೇವರ್ಷಿಗಳು ಶಿವನ ಸೇವೆಯಲ್ಲಿ ತೊಡಗಿರುವವರು. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರು ಗಾನ ಮಾಡುತ್ತಾ ನರ್ತಿಸುತ್ತಾ ಪರಮೇಶ್ವರನನ್ನು ಸ್ತುತಿಸುವರು. ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತಾ ಶಿವನು ಆನಂದದಿಂದಿರಲು ಒಂದು ದಿನ ಪಾರ್ವತಿಯು ಶಿವನನ್ನು ಕುರಿತು, ಸ್ವಾಮಿ, ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ಹೇಳಿ ಎಂದು ಕೇಳಲು ಶಿವನು ಹೀಗೆ ಹೇಳುತ್ತಾನೆ: ಪಾರ್ವತಿ, ವರವನ್ನು ಕೊಡುವಂತಹ ವರಮಹಾಲಕ್ಷ್ಮಿ ವ್ರತವೆಂಬ ಒಂದು ವ್ರತವಿದೆ. ಈ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಮಾಡುವಂಥದ್ದು ಈ ವ್ರತವನ್ನು ವಿಶೇಷವಾಗಿ ತಿಳಿಸಿದೆ. ಆಗ ಪಾರ್ವತಿಯು, ಎಲೈ ಸ್ವಾಮಿಯೇ, ಈ ವ್ರತವನ್ನು ಮಾಡುವ ವಿಧಾನವೇನು? ಹಿಂದೆ ಯಾರು ಈ ವ್ರತ ಮಾಡಿದ್ದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದರು. ಇಲ್ಲಿ ನಿಮಗೆ ಶುರುವಾಗುತ್ತೆ ಚಾರುಮತಿ ಕಥೆ. ಚಾರುಮತಿ ಕಥಾ: ವಿದರ್ಭ ದೇಶದ ಕುಂಡಿನ ನಗರವು ಸಕಲ ಐಶ್ವರ್ಯ ಸಮೃದ್ಧಿಯಾಗಿ ಕಂಗೊಳಿಸುತ್ತಿತ್ತು. ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪತಿವ್ರತ ಸ್ತ್ರೀ ಇದ್ದಳು. ಅವಳು ಪತಿ ಶುಶ್ರೂಷ ಪರಾಯಣಳು, ಅಂದರೆ ಗಂಡನ ಸೇವೆ ಮಾಡ್ತಾ ಇದ್ಳು. ಮೃದು ಭಾಷೆಯೂ ಆಗಿದ್ದಳು, ಅಂದರೆ ಮೆತ್ತಗೆ ಮಾತಾಡೋಂಥಳು, ಜೋರಾಗಿ ಮಾತಾಡೋದು, ಉಗ್ರವಾಗಿ ರಭಸವಾಗಿ ಮಾತಾಡೋಳು ಅಲ್ಲ. ಈ ಬ್ರಾಹ್ಮಣ ಸ್ತ್ರೀಯು ತುಂಬ ಬಡತನದಿಂದ ಕಷ್ಟಪಡುತ್ತಿದ್ದರೂ
ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆಯನ್ನು ಮಾಡುತ್ತಿದ್ದಳು. ಅವಳ ಪಾತಿವ್ರತ್ಯದ ಬಗ್ಗೆ ಸಂತುಷ್ಟಳಾದ ವರಲಕ್ಷ್ಮಿಯು ಚಾರುಮತಿಯ ಕನಸಿನಲ್ಲಿ ಬಂದು, ಮಹಾಪತಿವ್ರತೆಯಾದ ಚಾರುಮತಿ, ನೀನು ಪುಣ್ಯವಂತೆ. ನಿನಗೆ ವರವನ್ನು ಕೊಡಲು ಬಂದಿರುವ ನಾನು ವರಮಹಾಲಕ್ಷ್ಮಿ. ಶ್ರಾವಣ ಮಾಸದ ಶುಕ್ಲಪಕ್ಷದ ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ ನನ್ನನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ. ಯಾರು ಮಹಾಪುಣ್ಯಶಾಲಿಗಳೋ ಅವರಿಗೆ ಮಾತ್ರ ನನ್ನ ವ್ರತವನ್ನು ಮಾಡಬೇಕೆಂಬ ಇಚ್ಛೆ ಉಂಟಾಗುತ್ತದೆ. ಯಾವ ಪುರುಷನು ನನ್ನ ಪೂಜೆಯನ್ನು ಮಾಡುವನೋ ಅವನೇ ಧನ್ಯನು, ಪರಾಕ್ರಮಿಯು, ಕೀರ್ತಿಶಾಲಿಯೂ ಆಗುತ್ತಾನೆ. ನನ್ನ ವ್ರತ ಮಾಡುವ ಭಕ್ತರಿಗೆ ಧನ, ಧಾನ್ಯ, ಸಂಪತ್ತು, ಸಂತಾನಗಳನ್ನು ಕರುಣಿಸುತ್ತೇನೆ. ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ. ಇದೆಲ್ಲ ಕನಸಲ್ಲಿ ಹೇಳಿದಾರದು ವರಮಹಾಲಕ್ಷ್ಮಿ ಎಂದು ಹೇಳಿ ಅಂತರ್ಧಾನಲಾದಳು. ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯು ಅದೃಷ್ಟವನ್ನು ಹೊಗಳಿದರು. ಅನಂತರ ಚಾರುಮತಿಯು ಶ್ರಾವಣ ಮಾಸದ ಪೌರ್ಣಮಿಗೆ ಮೊದಲು ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಚರಿಸಿದಳು. ಇದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲ ಐಶ್ವರ್ಯವನ್ನು ಪಡೆದು ಪುತ್ರ ಪೌತ್ರ ಪರಿವೃತಳಾಗಿ ಅನ್ನದಾನ ಮಾಡುತ್ತಾ ಬಂಧು ಜನಗಳನ್ನು ಘೋಷಿಸುತ್ತಾ ಪೋಷಿಸುತ್ತಾ ವಿಶೇಷವಾಗಿ ಇಹದಲ್ಲಿ ಸಕಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಶಿವಲೋಕವನ್ನು ಪಡೆದಳು. ಆದ್ದರಿಂದ ಗಿರಿಜೆ, ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳು ಪ್ರಾಪ್ತವಾಗುವವು ಎಂದು ಹೇಳಲು ಗಿರಿಜೆಯು ವ್ರತವನ್ನು ಮಾಡುವ ವಿಧಾನವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಳು. ಶಿವನು ಹೇಳಿದನು, ಓ ಪಾರ್ವತಿ, ವ್ರತ ಮಾಡುವವರು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿಬಟ್ಟೆಗಳನ್ನು ಉಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು. ಸಾರಿಸಿ ರಂಗವಲ್ಲಿಯನ್ನಿಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪವನ್ನು ನಿರ್ಮಿಸಬೇಕು. ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಥವಾ ಬಾಳೆ ಎಲೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು. 5 ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿಧ ವಿಧವಾದಂಥ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡಬೇಕು. ಸುವಾಸಿನಿಯರಿಗೆ ಅರಿಶಿಣ, ಕುಂಕುಮ, ಗಂಧ, ಪುಷ್ಪ, ದಕ್ಷಿಣೆ, ತಾಂಬೂಲಾದಿಗಳನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿ ಭೋಜನವನ್ನು ಮಾಡಿಸಬೇಕು. ಶ್ರದ್ಧೆಯಿಂದ ಕಥೆಯನ್ನು ಕೇಳಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಹಾಗಾಗಿ ಈ ಒಂದು ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ನಿತ್ಯ ಸೌಮಂಗಲ್ಯ ಯೋಗ, ಉತ್ತಮ ಆರೋಗ್ಯ, ಧನಧಾನ್ಯ ಸಂಪತ್ತು ವೃದ್ಧಿಯಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಅದೇನು ಗುರುಗಳೇ, ಎಷ್ಟೋ ಲಕ್ಷಾಂತರ ಜನ ಮಾಡ್ತಾರೆ, ಎಲ್ಲ ಮನೆಗೂ ಮಹಾಲಕ್ಷ್ಮಿ ಹೋಗ್ಬಿಡ್ತಾಳ? ಖಂಡಿತ. ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋಕ್ಕಿಂತ ಆ ತಾಯಿಯ ಅಂಶ ನಿಮ್ಮ ಮನೆಗೆ ಬಂದರೆ ಸಾಲದ. ಅದಕ್ಕೆ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ತಾಯಿ, ನಿನ್ನ ಪಾದ ಪದ್ಮಗಳನ್ನು ನನ್ನ ಸನ್ನಿಧಾನದಲ್ಲಿ, ಸನ್ನಿಧಾನ ಅಂದರೆ ನನ್ನ ಮನೆ, ನೀವೆಲ್ಲಿ ಪೂಜೆ ಮಾಡ್ತೀರೋ ನಿಮ್ಮ ಮನೆ, ನನ್ನ ಮನೆಯಲ್ಲಿ ನನ್ನ ಕಾಲಿಡು ತಾಯಿ, ನನ್ನನ್ನು ಅನುಗ್ರಹಿಸು ಅಂತ ಕೇಳುವಂಥದ್ದು. ಹಾಗಾಗಿ ಈ ಒಂದು ವ್ರತವನ್ನು ವಿಶೇಷವಾಗಿ ಮಾಡುವಂಥದ್ದು ಬಹಳ ಅಭಿವೃದ್ಧಿ. ಫಲಶ್ರುತಿ ಬಹಳ ಚಿಕ್ಕದಾಗಿ ಹೇಳುತ್ತೆ. ಯಾರು ಈ ವ್ರತ ಕಥೆಯನ್ನು ಹೇಳುವರೋ ಅವರು ಸರ್ವ ದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲ ಐಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಸಾಯುಜ್ಯವನ್ನು ಪಡೆಯುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣವಾದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಗುತ್ತೆ. ಮಂಗಳಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಪೂಜೆಯನ್ನು, ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಕಥೆಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಆ ಮಹಾಲಕ್ಷ್ಮಿ ವರವನ್ನು ಕೊಟ್ಟು ವರಮಹಾಲಕ್ಷ್ಮಿ ಹಾಗೆ ನಿಮ್ಮನ್ನು ಅಭಿವೃದ್ಧಿಪಡಿಸಿ ಸಂತಾನ, ಸಂಪತ್ತು, ಧನ, ಧಾನ್ಯ, ಐಶ್ವರ್ಯ, ಸೌಮಂಗಲ್ಯ ಯೋಗವನ್ನು ಕೊಡ್ತಾ ಸಂತೋಷ ಜೀವನವನ್ನು ಕೊಡಲಿ ಅಂತ ನಾನು ನಿಮಗೆ ಆ ತಾಯಿನ ಪ್ರಾರ್ಥಿಸಿ ಆಶೀರ್ವಾದವನ್ನು ಮಾಡ್ತೀನಿ. ಹೂವಾಕ್ಷತೆಯನ್ನು ದೇವರಿಗೆ ಹಾಕಿ
ದೇವರಿಗೆ ನಮಸ್ಕಾರ ಮಾಡಿ ಮಂತ್ರ ಮುಗಿಯೋವರೆಗೂ ನಮಸ್ಕಾರದಲ್ಲೇ ಇರಿ. ನಾನು ಮಂತ್ರ ಹೇಳ್ತಿದ್ದೀನಿ, ಆಶೀರ್ವಾದ ಮಂತ್ರ. ಓಂ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿಧಾಶ್ಚೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಸಮಸ್ತ ಸನ್ಮಂಗಳಾನಿ ಭವಂತು ವರಮಹಾಲಕ್ಷ್ಮಿ ಪೂಜಾ ಪ್ರಸಾದ ಫಲ ಸಿದ್ಧಿರಸ್ತು. ಎದ್ದು ನಿಂತ್ಕೊಂಡು ದೇವರಿಗೆ ಅರ್ಚನೆ ಮಾಡಿರೋ ಕುಂಕುಮನ ಹಣೆಗಿಟ್ಕೊಳ್ಳಿ. ಇನ್ನು ನಿಮ್ಮ ಒಂದು ಭೋಜನದ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸಂತೋಷವಾಗಿ ಆನಂದವಾಗಿ ಜೀವನ ಮಾಡಿ. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.